ಗುರು ನಮ್ಮ ಭಟ್ರು ಬಿರಿಯಾನಿ ಎಲ್ಲ ಮಾಡಿಬಿಟ್ಟು ಸುಮ್ಮನೆ ತಲೆ ಕೆರ್ಕೊಂಡು ಕೂತಿದ್ರು. ಯಾಕಂದರೆ ಏನೋ ಯೋಚನೆ ಮಾಡಿದ್ರೆ ನಮಗೆ ಗೊತ್ತಿಲ್ಲ. ಇವನು ಶಿವಕುಮಾರ್ ಅಣ್ಣನ ಮಗ, ಅದು ಭಾರಿ ಅವತಾರ ಆಡ್ತಾನೆ, ಏನು ಮಾಡೋಕ್ಕಲ್ಲ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ನಾನು ಅಶೋಕ ಹೊರಟಿದ್ದು ಕಾಲೇಜ್ ಕಡೆ. ಅಶೋಕ ಇಲ್ಲೇ ಇರ್ತಾನೆ, ನಾನು ಮಾತ್ರ ಕಾಲೇಜ್ಗೆ ಹೋದೆ. ಬಸ್ ಸ್ಟ್ಯಾಂಡ್ಗೆ ಹೋದೆ. ಅಲ್ಲಿ ಬಿಸಿಲು ಅಂತ ಹೇಳ್ಬಿಟ್ಟು ಎಲ್ಲ ನೀರು ಇಟ್ಟಿದ್ದಾರೆ. ನಿಮ್ಮ ಕಡೆ ಎಲ್ಲರೂ ನೀರಿಡಿ ಅಂತ ಹೇಳ್ದೆ. ನಾನು ನೋಡಿ ಹೆಂಗೆ ಕ್ಲೈಮೇಟ್ ಅಂದರೆ ಮಳೆ ಬರೋಂಗಾಗಿತ್ತು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಮುಗಿಸ್ಕೊಂಡು ಬಸ್ ಹತ್ಕೊಂಡು ಬಸ್ ಏನು ಫ್ರೀನೇ ಇತ್ತು ಇವತ್ತು. ಆರಾಮಾಗಿ ಕೂತ್ಕೊಂಡು ಬಸ್ಸಲ್ಲಿ ಅವಳು ಯಾರೋ ಹುಡುಗಿ ಕೂತಿದ್ಲು. ಸರಿ ಅಲ್ಲಿಂದ ಮುಗಿಸ್ಕೊಂಡು ಹೊರಟಿದ್ದೆ. ಬಸ್ ಇಳಿದು ಬಸ್ ಸ್ಟ್ಯಾಂಡಾಗಿ ನಡ್ಕೊಂಡು ಹೋಗೋಷ್ಟರಲ್ಲಿ ಇದೇ KSRTC ನ್ಯೂ ಬಸ್ ಸ್ಟ್ಯಾಂಡ್. ತುಂಬ ದಿನ ಆಯಿತು ಓಪನ್ ಆಗಿ. ಮುಂದೆ ಬಂದೆ. ಶಿವಕುಮಾರ್ ಸ್ವಾಮೀಜಿದು ಏನೋ ಫಂಕ್ಷನ್ ಮಾಡ್ತಿದ್ದೆ. ಅಲ್ಲೊಂದು ಸ್ವಲ್ಪ ಮೊಸರನ್ನ ಮತ್ತು ಪಲಾವ್ ಕೊಟ್ಟರು. ನಾನು ಮಧ್ಯಾಹ್ನ ಆಗಿತ್ತಲ್ಲ ಸರಿ ಅಂತ ಹೇಳ್ಬಿಟ್ಟು ನಾನು ಒಂದು ಸ್ವಲ್ಪ ತಿಂದ್ಕೊಂಡು ಬಂದೆ. ನೆಕ್ಸ್ಟ್ ಅಲ್ಲಿಂದ ಬರೋಷ್ಟೊತ್ತಿಗೆ ಮಳೆ ಸ್ಟಾರ್ಟೇ ಆಯಿತು. ಗಾಳಿ ಬೀಸ್ತಾಯಿತ್ತು. ಆ ಕಡೆ ಮೇಲಿಂದ ಇರೋವೆಲ್ಲ ಕೆಳಗಡೆ ಬೀಳ್ತಾಯಿದ್ವು. ಅಲ್ಲಿಂದ ಕಾಲೇಜ್ ಹತ್ರಕ್ಕೆ ಬರೋಷ್ಟೊತ್ತಿಗೆ ಮಳೆನೇ ಬಂದುಬಿಡ್ತು. ಸರಿ ಅಂತ ನಾನು ಒಂದು ಸ್ವಲ್ಪ ನೆನ್ಕೊಂಡು ಬಂದೆ. ಅದೆಲ್ಲ ಮುಗಿಸ್ಕೊಂಡು ಲ್ಯಾಬ್ ಕಡೆ ಹೊರಟೆ. ಲ್ಯಾಬಲ್ಲಿ ಹೋಗ್ಬಿಟ್ಟು ನಾನು ಒಂದೆರಡು ಪ್ರೋಗ್ರಾಮ್ ಮಾಡಿದೆ. ಸರಿ ಲ್ಯಾಬೆಲ್ಲ ಮುಗಿಸ್ಕೊಂಡು ಶಿಸ್ತಾಗಿ ನಾನು ಬಂದಿದ್ದೆ ಕಾಲೇಜಿಗೆ ಮುಗಿಸ್ಕೊಂಡು ಆಚೆ. ಅಲ್ಲಿಂದ ಬಂದುಬಿಟ್ಟು ಬಸ್ ಸ್ಟ್ಯಾಂಡಿಗೆ ಬಂದೆ. ಬಸ್ ಸ್ಟ್ಯಾಂಡಲ್ಲಿ ಬಂದು ನಮ್ಮ ಹುಲಿ ಒಂದು ಚಿಪ್ಸ್ ಟ್ಯಾಂಕ್ ಕೊಟ್ಟ ತಿನ್ಕೊಂಡು ಹೋಗುವಂತ. ಅದನ್ನು ತಿನ್ಕೊಂಡು ಸೀದಾ ಬಂದಿದ್ದೆ ನಾನು ಕೊಟ್ಟಿಗೆರೆ ಕಡೆ. ಕೊಟ್ಟಿಗೆರೆಗೆ ಬರೋಷ್ಟೊತ್ತಿಗೆ ಅವೆಲ್ಲ 7:30 ಆಗಿತ್ತು. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ನಾಳೆ ಕಂಟಿನ್ಯೂ ಮಾಡೋಣ. ಓಕೆ ಫ್ರೆಂಡ್ಸ್, ಬಾಯ್, ಗುಡ್ ನೈಟ್.